ಅಣ್ಣಿಗೇರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾನ ದಿನದ ಅಂಗವಾಗಿ ದೀಪ ಹಚ್ಚಿಕೊಂಡು ಪಾದಯಾತ್ರೆ ಮುಖಾಂತರ ಪುರಸಭೆಯ ಆವರಣದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರದವರೆಗೆ ಪಾದಯಾತ್ರೆ ಮಾಡುವ ಮುಖಾಂತರ ಗೌರವ ನಮನ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮ ಎಲ್ಲ ಮುಖಂಡರಿಗೂ ಕೂಡ ತುಂಬಿರುವುದನ್ನು ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಮುಖಂಡರುಗಳು ಸಹೋದರಗಳು ಪ್ರತ್ಯೇಕವಾಗಿ 2 ಸರತಿ ಸಾಲು ಮಾಡಿ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ತಮ್ಮೆಲ್ಲ ವಿನಂತಿಸಿಕೊಳ್ತೇನೆ. ಎಲ್ಲರೂ ಮುಖಂಡರುಗಳು ಬ್ಯಾನರ್ 2 ಸಾಲು ಮಾಡಿದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ಮುಖಂಡರು ಹಾಗೂ ಎತ್ತಿಲೆ ಪೂಜೆ ನೆರವೇರಿಸುವುದರ ಜೊತೆಗೆ ಇವತ್ತು ರವಿಯವರಿಂದ ಬರುವಾಡವರಿಂದ ಬಹಳಷ್ಟು ವಿಚಾರಗಳನ್ನು ಅಂದರೆ ನಾವು ಎಷ್ಟು ಬಗೆದಷ್ಟು ಎಷ್ಟು ಆಳ ಕೂಡಿದ್ರು ಇನ್ನೂ ನಿಧಿ ಸಿಗಬೇಕು ಅನ್ನೋಷ್ಟರ ಮಟ್ಟಿಗೆ ಬರುವಾಡ ಸರ್ ಅವರು ರವಿ ಸರ್ ಅವರು ಬಹಳ ಮಾರ್ಮಿಕವಾಗಿ ಒಟ್ಟಾರೆ ನಾನು ಒಂದೇ ಹೇಳ್ತೀನಿ, ರವಿ ಸರ್ ಹೇಳಿದಾಗೆ ಭಗವದ್ಗೀತೆ, ಬೈಬಲ್, ಕುರಾನ್ ಇವೆಲ್ಲ ಇಟ್ಟು ಇವತ್ತೇನಾದರೂ ನಮಗೆ ಬದುಕಲಿಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಮಾತಾಡೋದು, ಜೀವಿತ ಹಕ್ಕು ಇರ್ಬೋದು, ಪ್ರಶ್ನೆ ಕೇಳುವ ಹಕ್ಕು ಇರ್ಬೋದು, ಮತದಾನ ಮಾಡುವ ಹಕ್ಕು ಇರ್ಬೋದು, ಇವೆಲ್ಲ ಜೀವಿಸುವ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಮಹಾಮಾನವವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ನಾವು ಈ ಪ್ರಕೃತಿನ ಸೃಷ್ಟಿ ಮಾಡಿದವರು ನಾವು ಹೇಳ್ತೀವಿ. ಆದರೆ ನನಗೊಂದು ಅನಿಸ್ತದೆ, ಬ್ರಹ್ಮ ವಿಷ್ಣು ಮಹೇಶ್ವರನಂತೂ ನಾವು ನೋಡಿಲ್ಲ, ನಾವು ಕಂಡಿಲ್ಲ, ಪುರಾಣಗಳಲ್ಲಿ ಹೇಳ್ತಾರೆ. ಆದರೆ ಇವತ್ತು ಈ ಜಗತ್ತಿನಲ್ಲಿ ನಮಗೆ ಕಣ್ಣಿದ್ರಿ ಅಂದರೆ ನಮ್ಮ ಏನೇಳಿರ್ತಕ್ಕಂಥ ಗೌತಮ ಬುದ್ಧ ಇರ್ಬೋದು, ಅಣ್ಣ ಬಸವಣ್ಣ ಇರ್ಬೋದು,